ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಪಾಸಾದ ಮಕ್ಕಳನ್ನ ಪ್ರಮೋಷನ್ ಮಾಡೋದು ಹೇಗೆ ಮತ್ತು ಅವುಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಗೆ ಅಂತ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿ SATS SATS ಅಂತ ಟೈಪ್ ಮಾಡಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನೋ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಸ್ನೇಹಿತರೆ. ಆ ಒಂದು ವೆಬ್ಸೈಟ್ಗೆ ಲಾಗಿನ್ ಆದಾಗ ನಮ್ಮದೇ ಆದಂತಹ ಒಂದು ಲಾಗಿನ್ ಓಪನ್ ಆಗುತ್ತೆ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲೇನು ಮಾಡಬೇಕು, ನಾವು ಲಾಗಿನ್ ಆಗಬೇಕು ಸ್ನೇಹಿತರೆ. ಲಾಗಿನ್ ನಮ್ಮ ಪ್ರತಿ ಶಾಲೆದು ಅವ್ರದ್ದೇ ಆದಂತಹ ಒಂದು ಲಾಗಿನ್ ಇರುತ್ತೆ. ಈ ಒಂದು ಲಾಗಿನ್ ಆಗಬೇಕು. ಲಾಗಿನ್ ಆಗುವಂಥ ಸಿಸ್ಟಮ್ ನಿಮಗೆಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ. ಈ ರೀತಿ ಲಾಗಿನ್ ಆಗಬೇಕು ಸ್ನೇಹಿತರೆ. ಈ ರೀತಿ ಲಾಗಿನ್ ಆದಾಗ ಇಲ್ಲೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ಯಾಟ್ಸ್ದು. ಈ ಸ್ಯಾಟ್ಸಲ್ಲಿ ಏನು ಮಾಡಬೇಕಪ್ಪ ನಾವು ಅಂದರೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತದ್ದು ಆಪ್ಷನ್ ತಗೋಬೇಕು. ಈ ಆಪ್ಷನ್ ತಗೊಂಡ್ಮೇಲೆ ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ಸ್ ಅಂತಿದೆ ನೋಡಿ, ಡೀಟೇಲ್ಸ್ ಅಂತಿದೆ ನೋಡಿ, ಪ್ರಮೋಷನ್ ಡೀಟೇಲ್ಸ್ ಅಂತ. ಈ ಪ್ರಮೋಷನ್ ಡೀಟೇಲ್ಸ್ಗೆ ಹೋದಾಗ ಪ್ರಮೋಟ್ ಸ್ಟೂಡೆಂಟ್ ಅಂತಿದೆ ಸ್ನೇಹಿತರೆ. ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ಏನು ಮಾಡಬೇಕು, ಕ್ಲಾಸ್ ತಗೋಬೇಕು. ಸೆಕೆಂಡ್ ಸ್ಟ್ಯಾಂಡರ್ಡ್. ಈಗ ನಮ್ಮಲ್ಲಿ 1ನೇ ಕ್ಲಾಸ್ ಇಲ್ಲ, 3, 4, 5 ಬರಲ್ಲ. ಸೊ ನಾನೇನು ಮಾಡಿದೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ತೊಗೊಂಡೆ. ನೀವೇನು ಮಾಡಬೇಕು, ಎಲ್ಲ ಕ್ಲಾಸು ತೊಗೋಬೇಕಂದ್ರೆ ಹೋದ ವರ್ಷ 2024-25ರಲ್ಲಿ ಯಾವ್ಯಾವ ಮಕ್ಕಳಿದಾವೋ ಆ ಮಕ್ಕಳನ್ನ 2025-26ಗೆ ಪ್ರಮೋಷನ್ ಮಾಡಬೇಕು. ಈಗ ನಾನು ಹೋದ ವರ್ಷ ನನ್ನಲ್ಲಿ 1ನೇ ಕ್ಲಾಸ್ ಇಲ್ಲ, ಸೊ 2ನೇ ಕ್ಲಾಸ್ ತೊಗೊಂಡಿದ್ದೀನಿ. ಫಸ್ಟು 2ನೇ ಕ್ಲಾಸ್ ತೊಗೊಂಡಾಗ ಸರ್ಚ್ ಮಾಡಬೇಕು. ಇಲ್ಲಿ ಸರ್ಚ್ ಮಾಡಾಗ ನನ್ನಲ್ಲಿರೋದು ಒಂದೇ ಸ್ಟೂಡೆಂಟು. ನಿಮ್ಮಲ್ಲಿ ಜಾಸ್ತಿ ಇದ್ದರೆ ಇಲ್ಲಿ ಆಲ್ ಅಂತಿದೆಯಲ್ಲ, ಅಲ್ಲಿ ಎಲ್ಲ ಮಕ್ಕಳನ್ನ ಇದು ಮಾಡಿದ್ರೆ ಆ ಲೀಸ್ಟ್ ಬರುತ್ತೆ. ಅಟ್ ಎ ಟೈಮ್ ಪ್ರಮೋಟ್ ಅಂತ ಇಲ್ಲಿ ಒಂದು ಕೊಟ್ಟರೆ ಎಲ್ಲ ಮಕ್ಕಳದು ಪ್ರಮೋಟ್ ಆಗುತ್ತೆ. ಪ್ರಮೋಟ್ ಇಲ್ಲಿ ಎಲ್ಲ ಮಕ್ಕಳದು ಟಿಕ್ ಆದಮೇಲೆ ಏನು ಮಾಡಬೇಕು ನಾವು, ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಡು ಯು ವಾಂಟ್ ಸಬ್ಮಿಟ್ ಅಂತ ಬರುತ್ತೆ. ಓಕೆ ಅಂತ ಕೊಡಬೇಕು ಸ್ನೇಹಿತರೆ. ನೋಡಿ, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್. ನೆಕ್ಸ್ಟ್ ನಮ್ಮಲ್ಲಿ 3ನೇ ಕ್ಲಾಸ್ ಇಲ್ಲ ಹೋದ ವರ್ಷ, 4ನೇ ಕ್ಲಾಸು ಇಲ್ಲ, ಸೊ 5ನೇ ಕ್ಲಾಸ್ ಇದೆ ಸ್ನೇಹಿತರೆ. 5ನೇ ಕ್ಲಾಸ್ ಇದೆ. ಇಲ್ಲಿ ಮತ್ತೆ ಸರ್ಚ್ ಮಾಡಿದೆ. 5ನೇ ಕ್ಲಾಸಲ್ಲೂ ಒಂದೇ ಹುಡುಗ ಇರೋದು. ಸೊ ಅವನೇನು ಮಾಡೋಣ, ಪ್ರಮೋಟ್ ಮಾಡೋಣ. ಪ್ರಮೋಟ್ ಮಾಡಿದಾಗ ಸಬ್ಮಿಟ್, ಡು ಯು ವಾಂಟ್ ಟು ಸಬ್ಮಿಟ್ ಆಯಿತು ಸ್ನೇಹಿತರೆ. ಈಗ ಎಲ್ಲ ಕ್ಲಾಸ್ದು ಪ್ರಮೋಷನ್ ಆಯಿತು. ಈಗ ಇದನ್ನು ನಾವು ಅಡ್ಮಿಷನ್ ಮಾಡ್ಕೋಬೇಕು ಸ್ನೇಹಿತರೆ. ಮತ್ತು ಇಲ್ಲಾಂದ್ರೆ ಪ್ರಮೋಷನ್ ಮಾಡಿ ಹಾಗೇ ಇರಬಾರ್ದು, ಅದನ್ನು ನಾವು ಅಡ್ಮಿಷನ್ ಮಾಡ್ಕೋಬೇಕು. ಯಾವ ರೀತಿ ಅಡ್ಮಿಷನ್ ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಬೇಕು. ಅಡ್ಮಿಷನ್ ಡೀಟೇಲ್ಸ್ ಅಂತಿದೆಯಲ್ಲ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತಿದೆ ನೋಡಿ. ಇಲ್ಲಿ ಪ್ರಮೋಷನ್ ಡೀಟೇಲ್ಸ್ ಕೆಳಗೆ ಡಾಟಾ ಕರೆಕ್ಷನ್ ಇದೆ, ಅದ್ರ ಕೆಳಗೆ ಅಡ್ಮಿಷನ್ ಡೀಟೇಲ್ಸ್ ಇದೆ. ಇಲ್ಲಿ ಏನು ಮಾಡಬೇಕು ನಾವು, ಅಡ್ಮಿಷನ್ ಡೀಟೇಲ್ಸಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂದರೆ ನಾವು ಈಗ ಪ್ರಮೋಷನ್ ಮಾಡಿದ್ದು ಯಾವ ರೀತಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ. ಒಂದು ವೇಳೆ TC ಇಂದ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಇದು ಕೆಳಗೆ 2ನೇ ಆಪ್ಷನ್ ಅಡ್ಮಿಷನ್ ಥ್ರೂ TC ಅಂತಿದೆ ಸ್ನೇಹಿತರೆ. TC ಮುಖಾಂತರ ಬಂದಾಗ ಅದನ್ನು ಅಡ್ಮಿಷನ್ ಮಾಡ್ಕೋಬೇಕು. ಈಗ ನಾವು ಪ್ರಮೋಷನ್ ಮುಖಾಂತರ ಅಡ್ಮಿಷನ್ ಮಾಡ್ಕೊಳ್ಳೋಣ. ಈ ಪ್ರಮೋಷನ್ ಮುಖಾಂತರ ಅಡ್ಮಿಷನ್ ಮಾಡ್ಕೊಂಡಾಗ ಏನಾಗತ್ತಪ್ಪ ಅಂದರೆ, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತಿದೆ ನೋಡಿ, ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತಿದೆ ಸ್ನೇಹಿತರೆ. ಈ ಸ್ಕೂಲ್ ಡೀಟೇಲ್ಸ್ನೆಲ್ಲ ನಾವು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದಾಗ ಅಷ್ಟೇ ನಾವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅಂತಿದೆ. ಪ್ರೀವಿಯಸ್ ಕ್ಲಾಸ್ ಅಂದರೆ ಹೋದ ವರ್ಷ ಯಾವ ಕ್ಲಾಸ್ ಇತ್ತು, 2ನೇ ಕ್ಲಾಸ್ ಇತ್ತು. ಯಾವ ವರ್ಷಕ್ಕೆ, 2025-26ಕ್ಕೆ ಸರ್ಚ್ ಹೊಡೆಯೋಣ. ಈ ಒಂದು ಸರ್ಚ್ ಕೊಟ್ಟಾಗ ಇಲ್ಲಿ ಬಂತು ನೋಡಿ, ಒಂದು ಹೆಸರು ನನ್ನಲ್ಲಿರೋದು ಒಂದೇ ಹುಡುಗ, ಸೊ ಒಂದು ಹೆಸರು ಬಂತು. ಇಲ್ಲಿ ಅಡ್ಮಿಟ್ ಮೇಲೆ ಟಚ್ ಮಾಡಬೇಕು ಸ್ನೇಹಿತರೆ. ಅಡ್ಮಿಟ್ ಮೇಲೆ ಟಚ್ ಮಾಡಿದಾಗ ಏನು ಮಾಡಬೇಕು, ಇವೆಲ್ಲ ಆಪ್ಷನ್ಸು ನಾವು ತುಂಬಬೇಕು, ಫಿಲ್ ಮಾಡಬೇಕು. ಇಲ್ಲಿ ಸೆಕ್ಷನ್ ತುಂಬಬೇಕು, ಮತ್ತು ಲ್ಯಾಂಗ್ವೇಜ್ ಗ್ರೂಪ್ ತುಂಬಬೇಕು, ಮತ್ತು ಇವೆಲ್ಲ ತುಂಬಿ ನೀವೇನು ಮಾಡಬೇಕು, ಸಬ್ಮಿಟ್ ಕೊಡಬೇಕು. ಯಾವುದಾದ್ರೂ ಸಬ್ಮಿಟ್ ಕೊಟ್ಟಾಗ ನೀವೇನಾದರೂ ಕೊಟ್ಟಿರೋದು ಏನಾದರೂ ಇಲ್ಲ ಅಂದರೆ ಅದು ಇದಾಗುತ್ತೆ ನೋಡಿ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಬಂತು. ಈ ಥರ ಸಬ್ಮಿಟ್ ಕೊಟ್ಟು ನೋಡಿ, 2ನೇ ಕ್ಲಾಸ್ಗೆ ಅಡ್ಮಿಷನ್ನು ಆಯಿತು, 3ನೇ ಕ್ಲಾಸ್ಗೆ ಅಡ್ಮಿಷನ್ ಆಯಿತು ಸ್ನೇಹಿತರೆ. ಹೋದ ವರ್ಷ 2ನೇ ಕ್ಲಾಸ್ ಇತ್ತು, ಈಗ 3ನೇ ಕ್ಲಾಸ್ಗೆ ಅಡ್ಮಿಷನ್ನು ಆಯಿತು ಸ್ನೇಹಿತರೆ. ಈ ರೀತಿ ಪ್ರತಿ ಕ್ಲಾಸ್ದು ಪ್ರತಿ ವಿದ್ಯಾರ್ಥಿದು ಸಪ್ರೇಟಾಗಿ ಅಡ್ಮಿಟ್ ಮಾಡ್ಕೋಬೇಕು. ಪ್ರಮೋಷನ್ ಏನೋ ಅಟ್ ಎ ಟೈಮ್ ಒಂದೇ ಸಲ ಮಾಡ್ಬೋದು, ಆದರೆ ಅಡ್ಮಿಷನ್ ಮಾತ್ರ ಒಂದೊಂದು ಹುಡುಗಂದೇ ಸಪ್ರೇಟಾಗಿ ಮಾಡ್ಕೊತ ಹೋಗ್ಬೇಕು ಸ್ನೇಹಿತರೆ. ಅಡ್ಮಿಷನ್ ಮಾಡ್ಕೊಳ್ಳೋಕೆ ಮೊದಲು ಸ್ಕೂಲ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ಮೇಲೆ ಪ್ರತಿ ಕ್ಲಾಸ್ ವೈಸು ಒಂದೊಂದು ವಿದ್ಯಾರ್ಥಿನೇ ಅಡ್ಮಿಟ್ ಮಾಡಿಕೊಂಡ್ರೆ ಅಷ್ಟೇ ಅಡ್ಮಿಟ್ ಆದಂಗೆ ಆಗುತ್ತೆ ಸ್ನೇಹಿತರೆ. ಈ ರೀತಿ ಪ್ರಮೋಷನ್ನು ಮತ್ತು ಅಡ್ಮಿಷನ್ ಮಾಡ್ಕೊಳ್ಳೋ ವಿಚಾರವನ್ನು ನಾನು ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.